ಅಂದ್ರೆ ತುಂಬಾ ತೂಕ ಇದೆ ಇದು. ಅಷ್ಟೊಂದು ಏನಿದೆ ನೋಡೋಣ. ಇಷ್ಟೆಲ್ಲ ನಾನು ಸ್ಕಿನ್ ಕೇರ್ ವಿಡಿಯೋಸ್ ಮಾಡಿ ತುಂಬಾ ದಿನ ಆಯ್ತು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಮಾಡ್ತಿರೋ ಕಂಟೆಂಟ್ ಏನಂದ್ರೆ, ನಾನು ಈ ಸರಿ ನೈಕಾ ಪಿಂಕ್ ಸೇಲ್ ಇತ್ತು, ಲೈಕ್ 15 ಡೇಸ್ ಬ್ಯಾಕ್ ನೈಕಾ ಪಿಂಕ್ ಸೇಲ್ ನಡೀತಿತ್ತು. ಸೊ ನಾನು ಅವಾಗ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು. ಸೊ ಎಲ್ಲಾನು ಆರ್ಡರ್ ಮಾಡಿದ್ದೆ. ಸೊ ನಾನು ಏನೇನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿದ್ದೆ, ಸೊ ಅದ್ರ ಜೊತೆ ಏನೇನು ಫ್ರೀ ಐಟಮ್ಸ್ ಬಂತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದಿರೋ ಅಂತ ಬಾಕ್ಸ್. ನೋಡೋದ ಇದರಲ್ಲಿ ಎಷ್ಟಿದೆ ಏನಿದೆ ಅಂತ. ಮೊದಲನೇದಾಗಿ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅಲ್ಲಿ ನಿಮಗೆ ಒಂದಷ್ಟು ಹೋಮ್ ರೆಮಿಡೀಸ್, ಒಂದಷ್ಟು ನ್ಯಾಚುರಲ್ ಫೇಸ್ ಪ್ಯಾಕ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಯಾರಾದ್ರೂ ಟ್ರೈ ಮಾಡಿ ವರ್ಕ್ ಆಗಿದೆ ಅಂದ್ರೆ ಪ್ಲೀಸ್ ಕಮೆಂಟ್ ಡೌನ್. ಯಾಕಂದ್ರೆ ನಿಮಗೆ ಯಾರಾದ್ರೂ ಅದನ್ನ ಟ್ರೈ ಮಾಡಿ ರೆಸ್ಪಾನ್ಸ್ ಹೇಗಿದೆ ಅಂತ ನನಗೆ ಗೊತ್ತಾದ್ರೆ ನನಗೂ ಓಕೆ, ಇದನ್ನ ಇನ್ನ ಈ ತರ ವಿಡಿಯೋಸ್ ಮಾಡಬೇಕು ಅನ್ನೋದು ಸ್ವಲ್ಪ ಸ್ಫೂರ್ತಿ ಬರುತ್ತೆ. ಸ್ಕಿನ್ ಕೇರ್ ಬಾಕ್ಸ್ ಅಲ್ಲಿ ಏನೇನಿದೆ ಪ್ರಾಡಕ್ಟ್ಸ್ ನ ರಿವೀಲ್ ಮಾಡ್ತೀನಿ. ಓಕೆ, ಹಿಯರ್ ವಿ ಗೋ. ಸೊ ಏನಿದೆ ಫಸ್ಟ್ ಪ್ರಾಡಕ್ಟ್, ತುಂಬಾ ಜಾಸ್ತಿ ತೂಕ ಇರೋ ಬಾಟಲ್ ನ ತೆಗ್ದ್ಬಿಡ್ತೀನಿ. ಯಾಕಂದ್ರೆ ತೆಗ್ದಾಗೆಲ್ಲ ಅದು ತೂಕ ಅನಿಸ್ತಿದೆ ಬಾಕ್ಸ್ ಎತ್ತದಾಗೆಲ್ಲ. ಸೊ ಫಸ್ಟ್ ಪ್ರಾಡಕ್ಟ್ ನಾನು ರಿವೀಲ್ ಮಾಡ್ತಿರೋದು ಏನಿರ್ಬೋದು, ಶ್ಯಾಂಪು. ಸೊ ನಾನು ತುಂಬಾ ಶ್ಯಾಂಪೂನ ಟ್ರೈ ಮಾಡಿದೆ. ನನ್ನ ಲೈಕ್ ಹೇರ್ ಪ್ರಾಬ್ಲಮ್ಸಿಗೆ ಅಂಡ್ ಸ್ಕ್ಯಾಲ್ಪ್ ಪ್ರಾಬ್ಲಮ್ಸಿಗೆ ಮೆಡಿಕಲಿ ಒಂದಷ್ಟು ಶ್ಯಾಂಪೂ ವರ್ಕ್ ಆಯಿತು. ಬಟ್ ತುಂಬಾ ಎಕ್ಸ್ಪೆನ್ಸ್ ಇದೆ. ನಾನು ಮಂತ್ಲಿ ಬಜೆಟ್ ಹಾಕಿ ಆ ಶ್ಯಾಂಪೂನ ತಗೊಳಕ್ ಆಗಲ್ಲ. ಸರಿ, ಈ ತರ ಅದಲ್ಲಿ ಯಾವ್ದಾದ್ರು ಶ್ಯಾಂಪೂ ಟ್ರೈ ಮಾಡೋಣ ಅಂತ ತುಂಬಾ ಶ್ಯಾಂಪೂನ ಟ್ರೈ ಮಾಡಿದೆ. ಫೈನಲಿ ಈ ಶ್ಯಾಂಪೂ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಸೊ ಏನೇನ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡುತ್ತೆ ಅಂತಂದ್ರೆ, ಇದು ನಿಮ್ಗೆ ಡ್ಯಾಂಡ್ರಫ್ ಅಂಡ್ ಇಚಿ ಸ್ಕ್ಯಾಲ್ಪ್ ಮತ್ತೆ ಏರ್ ಫಾಲ್ ಈ ತರ ಎಲ್ಲದಕ್ಕೂ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ಯಾರಾಬೆನ್, ಸಲ್ಫೇಟ್ ಅಂಡ್ ಸಿಲಿಕಾನ್ ಫ್ರೀ. ಸೊ ನೀವು ಆರಾಮಾಗಿ ಶ್ಯಾಂಪೂನ ಯೂಸ್ ಮಾಡ್ಬೋದು. ಅಂಡ್ ಇದು ಬಂದು ಇಂಗ್ರೀಡಿಯೆಂಟ್ಸ್ ಆಪಲ್ ಸೀಡರ್ ವಿನಿಗರ್ ನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೂ ಆಪಲ್ ಸೀಡರ್ ವಿನಿಗರ್ ಏನ್ ಮಾಡುತ್ತೆ, ಸೊ ನಿಮ್ಮ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಮಾಡುತ್ತೆ, ಇಚಿ ಸ್ಕ್ಯಾಲ್ಪ್ ಎಲ್ಲ ಕಡಿಮೆ ಮಾಡುತ್ತೆ. ಸೊ ನೀವು ಯಾರಾದ್ರೂ ತುಂಬಾ ಹೇರ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಇದರಲ್ಲಿ ಚಿಕ್ಕ ಬಾಟಲ್ಸ್ ಕೂಡ ಸಿಗುತ್ತೆ. ಚಿಕ್ಕ ಬಾಟಲ್ಸ್ ತಗೊಂಡು ಟ್ರೈ ಮಾಡಿ ನೋಡಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಆಮೇಲೆ ನಿಮ್ಗೆ ಸೆಟ್ ಆಯ್ತು ಶ್ಯಾಂಪೂ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಅ ಬಿಗ್ ಬಾಟಲ್. ಯಾಕಂದ್ರೆ ಒಂದೇ ಸರಿ ದೊಡ್ಡ ಬಾಟಲ್ ತಗೊಂಡಾಗ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡ್ಬೋದು. ಚಿಕ್ಕ ಬಾಟಲ್ಗೆ ಜಾಸ್ತಿ ಅಮೌಂಟ್ ಕೊಟ್ಟಿರ್ತೀವಿ. ಸೊ ಬಟ್ ದೊಡ್ಡ ಬಾಟಲ್ ಒಂದ್ಸರಿ ತಗೊಂಡ್ರೆ ಆಫರ್ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಓಕೆ, ನನಗೆ ಈ ಬಾಟಲ್ ಎಷ್ಟಕ್ಕೆ ಸಿಕ್ಕಿದ್ದು ಗೊತ್ತಾ? ಇದು 1099. ಸೊ ನನಗೆ ಇದು ಸಿಕ್ಕಿದ್ದು 590 ರುಪೀಸಿಗೆ. ಓಕೆ, ಆಲ್ಮೋಸ್ಟ್ ಲೈಕ್ 50% ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು ನೈಕಾ ಪಿಂಕ್ ಸೇಲ್ ಅಲ್ಲಿ. ಸೊ ಮತ್ತೆ ತುಂಬಾ ಕಡಿಮೆಯಲ್ಲಿ ಸಿಕ್ತು ಅಂತ ಒರಿಜಿನಲ್ ಪ್ರಾಡಕ್ಟ್ ಅಂತ ಅಲ್ಲ, ಒರಿಜಿನಲ್ ಪ್ರಾಡಕ್ಟ್ ಏನೆ. ಬಟ್ ಆ ನೈಕಾ ಪಿಂಕ್ ಸೇಲ್ ಅಲ್ಲಿ ಅವ್ರ ಆಫರ್ ಸ್ಕೀಮ್ ನಡೆಸ್ತಾರಲ್ಲ, ಸೊ ಅದರಲ್ಲಿ ನನಗೆ ಅಷ್ಟು ಕಡಿಮೆಗೆ ಸಿಕ್ತು ಈ ಶಾಂಪೂ ಬಾಟಲ್. ಸೊ ಫಸ್ಟ್ ಪ್ರಾಡಕ್ಟ್ ಇಸ್ ದಿಸ್. ನೆಕ್ಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಗೆ ಹೋಗದ. ಅದು ಹೇರ್ ಕೇರ್ ಪ್ರಾಡಕ್ಟ್ ನಾನು ಅವಾಗಲೇ ತೋರಿಸಿದ್ದು. ಸೊ ಇವಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ತೋರಿಸ್ತಿದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ ಫಸ್ಟ್ ಏನ್ ರಿವೀಲ್ ಮಾಡ್ಲಿ? ಟೋನರ್. ಓಕೆ, ಟೋನರ್ ನ ರಿವೀಲ್ ಮಾಡ್ತಿದ್ದೀನಿ. ನಾನು ಯೂಶಲಿ ಟೋನರ್ ಬಂದು ಮಿನಿಮಲಿಸ್ಟ್ ಅಂಡ್ ಲೆನಿಕ್ ಬ್ರ್ಯಾಂಡ್ ಅವ್ರದ್ದು ಯೂಸ್ ಮಾಡ್ತಿದ್ದೆ. ಅವೆರಡು ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ನಿಗೆ ಸೂಟ್ ಆಗಿತ್ತು. ಸರಿ, ಇದೊಂದ್ಸರಿ ಟ್ರೈ ಮಾಡೋದ ಅಂತ ಹೇಳಿ ಅಕ್ವಾಲಜಿಕಾ ಬ್ರ್ಯಾಂಡ್ ಅವ್ರದ್ದು ಟೋನರ್ ಆರ್ಡರ್ ಮಾಡಿದ್ದೀನಿ. ಈ ಟೋನರ್ ಬಂದು ಲೈಕ್ ಕೋಕೋನಟ್ ವಾಟರ್ ಅಂಡ್ ಹೈಲೋರನಿಕ್ ಆಸಿಡ್ ಕಾಂಬಿನೇಷನ್ ಇದೆ. ಸೊ ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ಹೈಲೋರನಿಕ್ ಆಸಿಡ್. ಯಾಕಂದ್ರೆ ನಾನು ಅದನ್ನ ಯೂಸ್ ಮಾಡಿ ಟ್ರೈ ಮಾಡಿ ತಿಳ್ಕೊಂಡಿದ್ದೀನಿ. ಅಂದ್ರೆ ಅದರ್ ಫಾರ್ಮ್ ಅಲ್ಲಿ, ಅಂದ್ರೆ ಸೀರಮ್ ಅಲ್ಲಿ ಅಥವಾ ಅದು ಇದರಲ್ಲಿ ಹೈಲೋರನಿಕ್ ಆಸಿಡ್ ನನಗೆ ಸೂಟ್ ಆಗುತ್ತೆ ಅಂತ ನನಗೆ ತಿಳಿದಿದೆ. ಅದಕ್ಕೋಸ್ಕರ ಆ ಕಾಂಬಿನೇಷನ್ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಕೋಕೋನಟ್ ವಾಟರ್ ಬಂದು ನ್ಯಾಚುರಲ್ ಲೈಕ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಸೊ ಅಷ್ಟು ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ ಅಂತ. ಸೊ ತುಂಬಾ ಇದನ್ನ ನಾನು ಆಲ್ರೆಡಿ ಟ್ರೈ ಮಾಡಿದೆ. ಇದು ಬಂದು ಈ ಪ್ಯಾಕೇಜ್ ಬಂದು ಆಲ್ರೆಡಿ 2 ಡೇಸ್ ಆಗಿದೆ. ನಾನು 2 ಡೇಸ್ ಇಂದ ಟ್ರೈ ಮಾಡಿದ್ದೀನಿ. ಸೊ ಏನು ಅಲರ್ಜಿ ಇಲ್ಲ ನನಗೆ. ಸೊ ಇದು ಕೂಡ ಚೆನ್ನಾಗಿ ಸೂಟ್ ಆಗಿದೆ ಅಂಡ್ ಸೂಟ್ ಆಗುತ್ತೆ ಅನ್ಕೊಳ್ತೀನಿ. ಅಂಡ್ ಇದ್ರ ರಿವ್ಯೂಸ್ ನಾನು ಟೋನರ್ ಯಾವ್ದಾದ್ರು ಚೆನ್ನಾಗಿರುತ್ತೆ ಯಾವ ಸ್ಕಿನ್ ಟೈಪಿಗೆ ಅಂತ ಮುಂದೆ ವಿಡಿಯೋ ಮಾಡಿದಾಗ ಇದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ಅವಾಗ ಕಂಪ್ಲೀಟ್ ಆಗಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಇದರ ಪ್ರೈಸ್ ಬಂದು 249. ಇದು ನನಗೆ ಸಿಕ್ಕಿದ್ದು 190 ರುಪೀಸಿಗೆ. ನೈಕಾ ಪಿಂಕ್ ಸೇಲ್ ಅಲ್ಲಿ 190 ರುಪೀಸಿಗೆ ನನಗೆ ಇದು ಸಿಕ್ತು. ನೆಕ್ಸ್ಟ್ ಏನ್ ರಿವೀಲ್ ಮಾಡ್ತಿದ್ದೀನಿ? ಸನ್ಸ್ಕ್ರೀನ್ ಈಸ್ ಮೈ ಫೇವ್ರೆಟ್ ಇನ್ ಸ್ಕಿನ್ ಕೇರ್ ಪಾರ್ಟ್ಸ್ ಅಲ್ಲಿ. ನನಗೆ ಸನ್ಸ್ಕ್ರೀನ್ ತುಂಬಾ ಫೇವ್ರೆಟ್. ಈ ಸನ್ಸ್ಕ್ರೀನ್ ಬಗ್ಗೆ ಆಲ್ರೆಡಿ ನಾನು 1-2 ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ನಾನು
ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆ ವಿಡಿಯೋಸ್ ಲಿಂಕ್ ನ ಹಾಕ್ತೀನಿ. ಅಂಡ್ ಈ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಂಗೆ ನೈಕಾದಿಂದ ಲಿಂಕ್ ನ ತಂದು ಆಡ್ ಮಾಡಕ್ ಆಗಲ್ಲ, ಬಿಕಾಸ್ ಅವ್ರದ್ದೇನೋ ಪ್ರೈವಸಿ ಇದೆ. ಸೊ ನಾನು ಇದೇ ಪ್ರಾಡಕ್ಟ್ಸ್ ನ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ನಿಮ್ಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಬೈ ಮಾಡಬೇಕು ಅಂತ ಅನ್ಸಿದ್ರೆ ಆ ಲಿಂಕ್ ಥ್ರೂ ಹೋಗಿ ನೀವು ಬೈ ಮಾಡ್ಬೋದು. ಓಕೆ, ಸೊ ಇದು ಸನ್ಸ್ಕ್ರೀನ್. ಈ ಸನ್ಸ್ಕ್ರೀನ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದೀನಿ, ಹೋಗಿ ನೋಡಿ. ಮತ್ತೆ ಈ ಸನ್ಸ್ಕ್ರೀನ್ ಬಗ್ಗೆ ಈಗ ಹೇಳಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ಆಯಿಲಿ ಸ್ಕಿನ್ನಿಗೆ, ನಾರ್ಮಲ್ ಸ್ಕಿನ್ನಿಗೆ, ಕಾಂಬಿನೇಷನ್ ಸ್ಕಿನ್ನಿಗೆ, ಡ್ರೈ ಸ್ಕಿನ್ನಿಗೆ ನನ್ಗೆ ಗೊತ್ತಿಲ್ಲ ರಿಸಲ್ಟ್ ಹೆಂಗಿರುತ್ತೆ ಅಂತ. ಡ್ರೈ ಸ್ಕಿನ್ಗೂ ಸೂಟ್ ಆಗ್ಬೋದು. ಚೆನ್ನಾಗಿದೆ ಒಟ್ನಲ್ಲಿ ಡ್ರೈ, ಇದು ಆಲ್ ಸ್ಕಿನ್ ಟೈಪ್ಸ್ ಅಂತಾನೆ ಇದೆ. ಬಟ್ ಟ್ರೈ ಮಾಡಿ ನೋಡ್ಬೇಕು ಡ್ರೈ ಸ್ಕಿನ್ಗೆ ಹೆಂಗೋ ವರ್ಕ್ ಆಗುತ್ತೆ ಅಂತ. ಬಟ್ ಅಪಾರ್ಟ್ ಫ್ರಮ್ ಡ್ರೈ ಸ್ಕಿನ್ ನಿಮಗೆ ನಾರ್ಮಲ್ ಅಂಡ್ ಕಾಂಬಿನೇಷನ್ ಅಂಡ್ ಆಯಿಲಿ ಸ್ಕಿನ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಪ್ರೈಸ್ ಬಂದು 449 ರೂಪೀಸ್. ಇದು ನನಗೆ 319 ರೂಪೀಸ್ಗೆ ಸಿಕ್ತು. ನೆಕ್ಸ್ಟ್ ನನ್ನ ಸೀರಮ್ ಕಲೆಕ್ಷನ್ ಬಂದು ಸೀರಮ್ ಕಲೆಕ್ಷನ್ ಅಂತ ಬಂದು ಇದೆರಡು ಡಾಟ್ ಅಂಡ್ ಕೀದು, ಒಂದು ಸ್ಯಾಲಿಸಿಲಿಕ್ ಆಸಿಡ್, ಒಂದು ವಿಟಮಿನ್ ಸಿ ಪ್ಲಸ್ ನಿಯಾಸಿನಮೈಡ್ ಕಾಂಬಿನೇಷನ್ ಆರ್ಡರ್ ಮಾಡಿದ್ದೀನಿ ಇದರಲ್ಲಿ. ಸೊ ಇದು ಬಂದು ಈ ಸೀರಮ್ಗಳ ಬಗ್ಗೆ ನಾನು ಮುಂದೆ ಬರೋ ವಿಡಿಯೋಸ್ಗಳು ಮಾಡ್ತೀನಿ. ಯಾವ್ಯಾವ ಸ್ಕಿನ್ ಟೈಪ್ಸ್ಗೆ ಯಾವ್ಯಾವ ಸೀರಮ್ ಸೂಟ್ ಆಗುತ್ತೆ ಅಂಡ್ ಯಾವ ಸ್ಕಿನ್ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಸೀರಮ್ ಸೂಟ್ ಆಗುತ್ತೆ ಅಂತ. ಬಟ್ ಸದ್ಯಕ್ಕೆ ನಾನು ಸೀರಮ್ಸ್ ಬಗ್ಗೆ ಜಾಸ್ತಿ ಏನು ಹೇಳ್ತಿಲ್ಲ. ಸೊ ಇಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿರೋ ಕಾಂಬಿನೇಷನ್ ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಬಂದು ಸ್ಯಾಲಿಸಿಲಿಕ್ ಆಸಿಡ್ ಬಂದು ಆಲ್ಮೋಸ್ಟ್ 399. ಇದು 20 ml. ಇದು ನನಗೆ 290 ರೂಪೀಸ್ಗೆ ಸಿಕ್ತು ಈ ಸೀರಮ್. ಸೊ ಇದು 290 ಸ್ಯಾಲಿಸಿಲಿಕ್ ಆಸಿಡ್ ಡಾಟ್ ಅಂಡ್ ಕೀ ಇದು. ಅಂಡ್ ಇದು ಡಾಟ್ ಅಂಡ್ ಕೀ ಇದೇನೆ, ಅದೇ ವಿಟಮಿನ್ ಸಿ ಪ್ಲಸ್ ನಿಯಾಸಿನಮೈಡ್ ಕಾಂಬಿನೇಷನ್. ಇದು ಸ್ವಲ್ಪ ಜಾಸ್ತಿ ಇತ್ತು. ಇದ್ರದ್ದು 20 ml 499. ಇದು ನನಗೆ 399ಗೆ ಸಿಕ್ತು, ಅಂದ್ರೆ 100 ರೂಪೀಸ್ ಕಡಿಮೆ ಸಿಕ್ತು ಇದು ಡಾಟ್ ಅಂಡ್ ಕೀ. ಸೊ ಬಟ್ ಇಷ್ಟೆಲ್ಲ ಆರ್ಡರ್ ಮಾಡಿದಾಗ ಇನ್ನ ಒಂದು ಸೀರಮ್ ಕಾಂಪ್ಲಿಮೆಂಟರಿ ಬಂತು. ಸೊ ಕಾಂಪ್ಲಿಮೆಂಟರಿ ಅಂದ್ರೆ ಫ್ರೀ ಐಟಮ್ ಏನೇನ್ ಬಂದಿದೆ ಅಂತ ನಾನು ಲಾಸ್ಟ್ಗೆ ಒಟ್ಟಿಗೆ ಹೇಳ್ತೀನಿ. ಈ ಸೀರಮ್ ಆರ್ಡರ್ ಮಾಡಿದ್ದು ಪೇ ಮಾಡಿ, ಈ ಸೀರಮ್ ಫ್ರೀ ಬಂದಿರೋದು. ಇದೇನ್ ಸೀರಮ್ ಏನು ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ನೋಡಿ. ಓಕೆ, ಸೈಡ್ ಅಲ್ಲಿ ಇಟ್ಟಿರ್ತೀನಿ. ಫ್ರೀ ಬಂದಿರೋದೆಲ್ಲ ಸೈಡ್ ಅಲ್ಲಿ ಇಟ್ಟಿರ್ತೀನಿ, ಲಾಸ್ಟ್ ಆಗಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಏನು ಕಾಮನ್ ಆಗಿ ಡಾರ್ಕ್ ಸರ್ಕಲ್ ಅಲ್ವಾ. ಸೊ ಈ ಡಾರ್ಕ್ ಸರ್ಕಲ್ಗೆ ನಾನು ಇಲ್ಲಿವರೆಗೂ ಏನು ಟ್ರೈ ಮಾಡಿದ್ದಿಲ್ಲ. ಒಂದು ಐ ಕ್ರೀಮ್ ಇತ್ತು. ಸೊ ಅದನ್ನ ಮಾತ್ರ ಒಂದ್ 2-3 ಸರಿ, ಅಂದ್ರೆ 2-3 ದಿನ ಹಾಕಿರ್ಬೋದು ಅಷ್ಟೇ. ಅದೇನು ಕಂಟಿನ್ಯೂ ಮಾಡಿಲ್ಲ ನಾನು. ಬಟ್ ನಂಗೆ ಡಾರ್ಕ್ ಸರ್ಕಲ್ ಕೂಡ ಇರ್ಲಿಲ್ಲ. ಈ ಮಧ್ಯ ನನಗೆ ಡಾರ್ಕ್ ಸರ್ಕಲ್ ಬಂದಿರೋದು. ಸರಿ, ಡಾರ್ಕ್ ಸರ್ಕಲ್ಗೂ ಏನಾದ್ರೂ ಒಂದು ತಗೊಳ್ಳೋದ, ರಿವ್ಯೂಸ್ ಚೆಕ್ ಮಾಡ್ಬಿಟ್ಟು ಯಾವ್ದಾದ್ರು ಪ್ರಾಡಕ್ಟ್ ಅಂತ ನೋಡಿದೆ. ಅವಾಗ ಎಂ ಕೆಫೈನ್ ಅವ್ರದ್ದು ರಿವ್ಯೂಸ್ ಕೂಡ ಚೆನ್ನಾಗಿತ್ತು. ಸೊ ಇದನ್ನ ಬೈ ಮಾಡಿದೆ. ಇದರಲ್ಲಿ ರೋಲರ್ ಕೂಡ ಇದೆ. ಲೈಕ್ ಈ ಕ್ಯಾಪ್ ಒಂದೇ ತೆಗಿಯಕ್ಕೆ ಸ್ವಲ್ಪ ಪ್ರಾಬ್ಲಮ್, ಅದ್ ಬಿಟ್ರೆ ಚೆನ್ನಾಗಿದೆ. ಸೊ ಈ ತರ ಪಂಪ್ ಇದೆ ಅಂಡ್ ಇಲ್ಲಿ ರೋಲರ್ ತರ ಇದೆ. ಓಕೆನಾ, ಇದನ್ನ ಕ್ರೀಮ್ ನ ಪಂಪ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಈ ತರ ಪಂಪ್ ಮಾಡ್ಕೊಂಡು ಇಲ್ಲಿ ಕ್ರೀಮ್ ಬರುತ್ತೆ. ಜಸ್ಟ್ ಈ ತರ ಮಸಾಜ್ ಮಾಡ್ಬೇಕು. ಓಕೆನಾ, ಇದು 2 days ಯೂಸ್ ಮಾಡಿದೀನಿ. ನಂಗೆ ಇನ್ನ ಇದ್ರ ರಿಸಲ್ಟ್ ಏನು ಅಂತ ಗೊತ್ತಿಲ್ಲ. ಸೊ ನಾನು ಇದ್ರ ರಿಸಲ್ಟ್ ನ ಒಂದ್ಸರಿ ರಿಸಲ್ಟ್ ಬಂದ ತಕ್ಷಣ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಒಂದು ಅಂಡರ್ ಐ ಕ್ರೀಮ್ ಕೂಡ ಆರ್ಡರ್ ಮಾಡ್ಕೊಂಡೆ. ಓಕೆ, ಇದು ಎಂ ಕೆಫೈನ್ ಅವರಿಂದ. ಇದರ ಪ್ರೈಸ್ ಬಂದು ಎಷ್ಟು ಒಟ್ಟಿಗೆ ಆರ್ಡರ್ ಮಾಡಿದ್ದಲ್ಲ, ನಾನು ನೋಡ್ಕೊಂಡಿಲ್ಲ. ಇಲ್ಲಿದೆ. ಸೊ ಇದು 349 ರೂಪೀಸ್. ಬಟ್ ಇದು ನನಗೆ 249 ರೂಪೀಸ್ಗೆ ಸಿಕ್ತು ಈ ಅಂಡರ್ ಐ ಕ್ರೀಮ್ ಎಂ ಕೆಫೈನ್ ಅವ್ರದ್ದು. ಓಕೆ, ನೆಕ್ಸ್ಟ್ ಏನು, ಎಂ ಕೆಫೈನ್ ಇಂದನೇ ಇಲ್ಲೇನೋ ಅನಾಹುತ ಆಗಿದೆ, ತೋರಿಸ್ತೀನಿ ಆಮೇಲೆ. ಹಂಗಾಗ್ಬಾರ್ದಿತ್ತು. ಓಕೆ, ಸೊ ನೆಕ್ಸ್ಟ್ ಬಂದು ಎಂ ಕೆಫೈನ್ ಅವರಿಂದನೇ ಸೋಪು, ಬಾಡಿ ಟ್ಯಾನ್ ಸೋಪು. ನಮ್ಗೆ ಸೋಪ್ ಎಲ್ಲ ಬೇಗ ಖಾಲಿ ಆಗುತ್ತೆ. ಲೈಕ್ ಒಂದು 2 monthsಗೆಲ್ಲ 3 ಸೋಪ್ ಖಾಲಿ ಆಗ್ಬಿಡುತ್ತೆ. ಸೊ ಇದು ಎಂ ಕೆಫೈನ್ ಇಂದ ನಿಮ್ಗೆ ಏನಾದ್ರೂ ಬಾಡಿ ಟ್ಯಾನ್ ಆಗಿದ್ರೆ ಒನ್ ಆಫ್ ದ ಬೆಸ್ಟ್ ಸೋಪ್ ಅಂತ ಹೇಳ್ಬೋದು. ಯಾಕಂದ್ರೆ ಕಾಫಿ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಸೊ ಟ್ಯಾನ್ ನ ಚೆನ್ನಾಗಿ ರಿಮೂವ್ ಮಾಡುತ್ತೆ. ನಾನು ಇದನ್ನ
ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡ್ತಿದ್ದೀನಿ, ಅಂದ್ರೆ ಆಲ್ಮೋಸ್ಟ್ ತುಂಬಾ ತಿಂಗಳಿಂದಾನೇ, ವರ್ಷನೇ ಆಯ್ತು ಅನ್ಕೊಳ್ಳಿ ಯೂಸ್ ಮಾಡ್ತಿದ್ದೀನಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಸೊ ನಾನು ಇದಕ್ಕೆ ಸ್ಟಿಕ್ ಆಗಿದ್ದೀನಿ. ಇದಕ್ಕೂ ಚೆನ್ನಾಗಿ ಯಾವ್ದಾದ್ರು ಸೋಪ್ ಬಂದ್ರೆ ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ರೆ ಖಂಡಿತ ತಿಳಿಸ್ತೀನಿ. ಬಟ್ ಸದ್ಯಕ್ಕೆ ಈ ಸೋಪ್ ತುಂಬಾ ಚೆನ್ನಾಗಿದೆ. ಓಕೆ, ಬಾಡಿ ಟ್ಯಾನ್ ಇದ್ರೆ ಈ ಸೋಪ್ ಯೂಸ್ ಮಾಡ್ಬೋದು. ನನಗೆ ಈ ಸೋಪ್ ಒಂದು ಸೋಪ್ ಬೆಲೆ ಬಂದು 99 ರುಪೀಸು. ಆಫರ್ ಯಾವ ತರ ಇತ್ತು ಅಂತಂದ್ರೆ 2 ಸೋಪ್, ಹೌದು, ಒಂದು ಬೈ ಮಾಡಿದ್ರೆ ಒಂದು ಫ್ರೀ ಇತ್ತು. ಕರೆಕ್ಟ್, ಒಂದು ಬೈ ಮಾಡಿದ್ರೆ ಒಂದು ಫ್ರೀ ಇತ್ತಾ? ಮೊದಲನೇ ಆರ್ಡರ್ ಮಾಡಿ ಕ್ಯಾನ್ಸಲ್ ಆಗೋಯ್ತು. ಆ ಆರ್ಡರ್ ಅಲ್ಲಿ ಒಂದು ಬೈ ಮಾಡಿದ್ರೆ ಒಂದು ಫ್ರೀ ಇತ್ತು. ಸೆಕೆಂಡ್ ಟೈಮ್ ನಾನು ಆರ್ಡರ್ ಮಾಡಿದಾಗ ಅದು ಕ್ಯಾನ್ಸಲ್ ಆಯ್ತು ಅಂತ ಮತ್ತೆ ಸೇಮ್ ಪ್ರಾಡಕ್ಟ್ಸ್ ನ ಮತ್ತೆ ಆರ್ಡರ್ ಮಾಡಿದೆ ನೈಕಾದಲ್ಲಿ. ಅವಾಗ ಏನಿತ್ತಂದ್ರೆ ಒಂದ್ ಸೋಪ್ ಬೆಲೆ 49 ರುಪೀಸ್ ಸಿಗ್ತಾ ಹೋಯ್ತು. ಓಕೆನಾ, ಅದೇ ಟೈಪ್ ಬಂತು. ಬೈ 1 get 1 ಅಲ್ಲಿ 99 ರುಪೀಸ್ಗೆ ಮೊದಲನೇ ಆರ್ಡರ್ ಇತ್ತು. ಬಟ್ ಇವಾಗ ಏನಾಯ್ತು, ಒಂದ್ ಸೋಪಿಗೆ 49 ಬೆಲೆ ತರ ಆಯ್ತು. ಸೊ ನಾನು 3 ಸೋಪ್ ಆರ್ಡರ್ ಮಾಡ್ಕೊಂಡೆ. 99 ರುಪೀಸ್ ಇದರ ಒರಿಜಿನಲ್ ಕಾಸ್ಟ್. ನನಗೆ 49 ರುಪೀಸ್ಗೆ ಒಂದೊಂದು ಸೋಪಿಗೆ ಬಿತ್ತಿರೋದು ಆಫರ್ ಅಲ್ಲಿ, ನೈಕಾ ಪಿಂಕ್ ಸೇಲ್ ಅಲ್ಲಿ. ಅಯ್ಯೋ, ಯಾಕಾದ್ರೂ ಅದು ಲಾಕ್ ಓಪನ್ ಮಾಡಿ ಇಟ್ನೋ, ಅದ್ರದ್ದು ಫುಲ್ ಲೀಕ್ ಆಗಿದೆ ಮಾಯಿಶ್ಚರೈಸರ್. ತೋರಿಸ್ತೀನಿ. ವೇಸ್ಟ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದು ಇದೊಂದು ಕ್ಲಿನ್ಸರ್. ಓಕೆ, ಇದು ಮಿನಿಮಲಿಸ್ಟ್ ಇಂದ ಕ್ಲಿನ್ಸರ್. ಇದನ್ನ ನಾನು 1 ಟೈಮ್ ಬೈ ಮಾಡಿದ್ದೆ ಮಿನಿಮಲಿಸ್ಟ್ದು. ಚೆನ್ನಾಗಿದೆ, ಬಟ್ ನನ್ನ ಸ್ಕಿನ್ ಅಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ ಇದನ್ನ ಯೂಸ್ ಮಾಡಿ. ಯಾರಿಗಾದ್ರೂ ಪಿಂಪಲ್ಸ್ ಇದ್ರೆ, ಬ್ಲಾಕ್ ಹೆಡ್ಸ್ ಇದ್ರೆ ಇದನ್ನ ಟ್ರೈ ಮಾಡಿ. ಯಾಕಂದ್ರೆ ಇದು ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ LHA 2%. ಇದೇನ್ ಮಾಡುತ್ತೆ, ನಿಮ್ ಸ್ಕಿನ್ ಅಲ್ಲಿ ಇರೋದು ಲೈಕ್ ಆಕ್ನಿ ಪ್ಲಸ್ ಬ್ಲಾಕ್ ಹೆಡ್ಸ್ ಮತ್ತೆ ಸೀಬಮ್ ಟೈಪ್ ಏನಾದ್ರು ಮೇನ್ ಆಗಿ ಪಿಂಪಲ್ಸ್ ಮತ್ತೆ ಬ್ಲಾಕ್ ಹೆಡ್ಸ್ ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಯಾರಾದ್ರೂ ಆ ಪ್ರಾಬ್ಲಮ್ ಇದ್ರೆ ಈ ಕ್ಲಿನ್ಸರ್ ನ ಟ್ರೈ ಮಾಡಿ. ಇದು ಮಿನಿಮಲಿಸ್ಟ್ ಇಂದ. ಇದು ನನಗಲ್ಲ, ಇದು ನನ್ನ ಬೇಕಾಗಿತ್ತು. ಅವಳು ಆರ್ಡರ್ ಮಾಡು ಇದ್ರ ಜೊತೆಗೆ ಅಂತಂದು. ಸೊ ಆರ್ಡರ್ ಮಾಡಿದ್ದೆ, ಅವಳಿಗೆ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಇದೊಂದು ಕ್ಲಿನ್ಸರ್. ಓಕೆ, ಅಂಡ್ ನೆಕ್ಸ್ಟ್ ಬಂದು ಎಲ್ಲದಕ್ಕೂ ಮಾಯಿಶ್ಚರೈಸರ್ ಆಗ್ಬಿಟ್ಟಿದೆ, ಲೀಕ್ ಆಗ್ಬಿಟ್ಟು. ಓಕೆ, ಸೊ ಇದು ಬಂದು ವಾವ್ ಅವ್ರದ್ದು ಕಂಡೀಷನರ್. ಓಕೆ, ಕಂಡೀಷನರ್ ಇದೇನು ಫ್ರೀ ಬಂದಿಲ್ಲ. ನಾನು ಶಾಂಪೂ ಮಾತ್ರ ದೊಡ್ಡ ಬಾಟ್ಲು ತಗೊಂಡೆ. ಕಂಡೀಷನರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನನ್ನ ಹೇರಿಗೆ ಮಾಡಿದ್ರೆ 15 ಡೇಸಿಗೆ ಒಂದೆರಡು ಸರಿ ಕಂಡೀಷನರ್ ಯೂಸ್ ಮಾಡಿರ್ತೀನಿ ಅಷ್ಟೇ ಹೇರ್ಗೆ. ಸೊ ಇದೊಂದು ಕಂಡೀಷನರ್ ಆರ್ಡರ್ ಮಾಡ್ಕೊಂಡೆ. ಇದ್ರ ಬೆಲೆ ಬಂದು 130 ರುಪೀಸ್. ನನಗಿದು ಅರೌಂಡ್ 109 ರುಪೀಸ್ ಸಿಕ್ತು. 120 ರುಪೀಸ್ ಅಷ್ಟೇ ಕಡಿಮೆ ಸಿಕ್ತು ಈ ಕಂಡೀಷನರ್. ಓಕೆ, ನೆಕ್ಸ್ಟ್ ಡಾಟ್ ಅಂಡ್ ಕೀ ಅವ್ರದ್ದು ಕ್ಲಿನ್ಸರ್ ನನಗೆ ಆರ್ಡರ್ ಮಾಡ್ಕೊಂಡಿದ್ದು. ಆ ಕ್ಲಿನ್ಸರ್ ನನಗಲ್ಲ, ಈ ಕ್ಲಿನ್ಸರ್ ನನಗೆ. ನಾನು ನೀಮ್ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಆಕ್ನಿ ಪಿಂಪಲ್ಸ್ಗೆಲ್ಲ ತುಂಬಾ ಚೆನ್ನಾಗಿದೆ ನೀಮ್ ಫೇಸ್ ವಾಶ್. ಅದಕ್ಕಂತೂ ನಾನು ಯಾವಾಗ್ಲೂ ಸ್ಟಿಕ್ ಆಗಿರ್ತೀನಿ. ನೀಮ್ ಫೇಸ್ ವಾಶ್ ಬಂದು ನಾನು ನೈಟ್ ರೊಟೀನ್ ಅಲ್ಲಿ ಯೂಸ್ ಮಾಡ್ತೀನಿ. ಯಾಕಂದ್ರೆ ಡೇ ಫುಲ್ ಡಸ್ಟ್ ಆಗಿರುತ್ತಲ್ವಾ. ಸೊ ಡಸ್ಟ್ ನ ತೆಗಿಯೋಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಫೇಸ್ ವಾಶ್ ಬೇಕಲ್ಲ ಅಂತ ಹೇಳಿ ನೈಟ್ ಟೈಮ್ ಮಾತ್ರ ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಿನ್ಸರ್. ಇದು ಕ್ಲಿನ್ಸರ್. ಈ ಕ್ಲಿನ್ಸರ್ ನಾನು ಬೆಳಗ್ಗೆ ಟೈಮ್ ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ಬೆಳಗ್ಗೆ ಟೈಮು ಲೈಕ್ ನೈಟ್ ಮನೇಲೆ ಇರ್ತೀವಿ, ಡಸ್ಟ್ ಗಿಸ್ಟ್ ಏನಾಗಿರಲ್ಲ, ಲೈಟ್ ಆಗಿರ್ಬೇಕು ಮಾರ್ನಿಂಗ್ ಟೈಮ್ ಫೇಸ್ ವಾಶ್. ಅದಕ್ಕೆ ನಾನು ಡಾಟ್ ಅಂಡ್ ಕೀ ಕ್ಲಿನ್ಸರ್ ಯೂಸ್ ಮಾಡ್ತೀನಿ. ಇದು ನಾನು ಇನ್ನ ಯೂಸ್ ಮಾಡಿಲ್ಲ, ಬಟ್ ನನ್ನ ಫ್ರೆಂಡ್ ಯೂಸ್ ಮಾಡಿದ್ದಾಳೆ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಇಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ, ನಾನು ಟ್ರೈ ಮಾಡೋದ ಅಂತ ಹೇಳಿ ಈ ಕ್ಲಿನ್ಸರ್ ನ ಟ್ರೈ ಮಾಡ್ತಿದ್ದೀನಿ. ಮುಂಚೆ ನಾನು ಸೆಟಾಫಿಲ್ ಕ್ಲಿನ್ಸರ್ ನ ಟ್ರೈ ಮಾಡಿದೆ. ಸೆಟಾಫಿಲ್ ಕ್ಲಿನ್ಸರ್ ಅಂತೂ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಇದೆ ಅದು. ಸರಿ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆ ಕಾಸ್ಟ್ ಅಲ್ಲಿ ನೋಡ್ತಿದ್ದೆ, ಇದು ಸಿಕ್ತು. ಇದರ ಪ್ರೈಸ್ ಬಂದು 249 ರುಪೀಸ್. ಬಟ್ ನನಗಿದು ಡಿಸ್ಕೌಂಟ್ ಹೋಗಿ ಆಲ್ಮೋಸ್ಟ್ ಲೈಕ್ 150 ಅಥವಾ 160 ರುಪೀಸಿಗೆ ನನಗೆ ಆಫರ್ ಅಲ್ಲಿ ಸಿಕ್ಕಿದ್ದು. ಸೊ ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಒಂದು ವಿಡಿಯೋಸ್ ಮಾಡ್ತೀನಿ ಕ್ಲಿನ್ಸರ್ ಅಲ್ಲಿ ಯಾವ್ದು ಚೆನ್ನಾಗಿದೆ, ಟೋನರ್ ಯಾವ್ದು ಚೆನ್ನಾಗಿದೆ, ಸೀರಮ್ ಯಾವ್ದು ಚೆನ್ನಾಗಿದೆ. ಸೊ ನನ್ನ ಚಾನೆಲ್ ಅಲ್ಲಿ ಬರ್ತಾ ಅದೆಲ್ಲ ವಿಡಿಯೋಸ್ ಬರುತ್ತೆ. ಬಟ್ ಇವಾಗ ನನ್ನ ಸ್ಕಿನ್ ಕೇರ್ ಕಲೆಕ್ಷನ್ದು ನಾನು ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಾರ್ಕ್ ಲಿಪ್ಸಿಗೆ. ಪಿಗ್ಮೆಂಟೇಷನ್ ಆಗಿದೆ ಎಲ್ಲ ಲಿಪ್ಸ್, ತುಂಬಾ ಬ್ಲ್ಯಾಕ್ ಆಗ್ಬಿಟ್ಟಿದೆ ಲಿಪ್ಸ್ಟಿಕ್ ಯೂಸ್ ಮಾಡಿ. ಸೊ ಅದಕ್ಕೆ ಒಂದು ಲಿಪ್ ಬಾಮ್ ಬೇಕಾಗಿತ್ತು. ಇದು ಮಿನಿಮಲಿಸ್ಟ್ ಅವರಿಂದ ರಿವ್ಯೂಸ್ ತುಂಬಾ ಇದೆ ಇದಕ್ಕೆ, ಚೆನ್ನಾಗಿದೆ ಅಂತ ಹೇಳಿ, ಸರಿ ಅಂತ ಹೇಳಿ ಟ್ರೈ ಮಾಡೋದ ಅಂತ ಈ ಲಿಪ್ ಬಾಮ್ ನ ಆರ್ಡರ್ ಮಾಡ್ಕೊಂಡಿದ್ದೀನಿ.
ನಾನು ಆಕ್ಚುಲಿ ನನಗೆ ಏನಕ್ಕೆ ಪಿಗ್ಮೆಂಟೇಷನ್ ಇರಲಿಲ್ಲ ಅಷ್ಟೊಂದು ಲಿಪ್ಸ್ ಅಲ್ಲಿ. ಯಾಕೆ ನನಗೆ ಲಿಪ್ ಪಿಗ್ಮೆಂಟೇಷನ್ ಜಾಸ್ತಿ ಆಯ್ತು ಅಂದ್ರೆ, ನಾನು ಒಂದು ಬ್ರ್ಯಾಂಡ್ ಲಿಪ್ಸ್ಟಿಕ್ ಟ್ರೈ ಮಾಡಿದೆ. ಆ ಬ್ರ್ಯಾಂಡ್ ಲಿಪ್ಸ್ಟಿಕ್ ಅಂತೂ ತುಂಬಾ ವರ್ಸ್ಟ್ ಅಂದ್ರೆ ವರ್ಸ್ಟ್. ನನ್ಗಂತೂ ಫುಲ್ ಡಾರ್ಕ್ ಲಿಪ್ಸ್ ಮಾಡ್ತು. ಸೊ ಅದಕ್ಕೋಸ್ಕರ ಇವಾಗ ಇದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ರಿವ್ಯೂಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 10,000 ರಿವ್ಯೂಸ್ ಅಮೆಝಾನ್ ಅಲ್ಲಿ ಇದೆ. ಲೈಕ್ 10 ಅಥವಾ 8,000 ರಿವ್ಯೂಸ್ ಅಂತೂ ಇದೆ ಅಮೆಝಾನ್ ಅಲ್ಲಿ. ನೈಕಾದಲ್ಲಿ ಇನ್ನೂ ಇದೆ. ಸೊ ರಿವ್ಯೂಸ್ ತುಂಬಾ ಚೆನ್ನಾಗಿದೆ. ಸರಿ ಅಂತ ಹೇಳಿ ನಾನು ಟ್ರೈ ಮಾಡೋದಂತ ಪಿಗ್ಮೆಂಟೆಡ್ ಲಿಪ್ಸಿಗೆ ಇದು ಹೇಗಿದೆ, ಹೇಗ್ ವರ್ಕ್ ಆಯ್ತು ಅಂತ ನಾನು ಒಂದಷ್ಟು ಲೈಕ್ ಮೇ ಬಿ 1.5 ಮಂತ್ ಬಿಟ್ಟೇನೆ ಹೇಳಕ್ಕಾಗೋದು. ಯಾಕಂದ್ರೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ನೀವು ವಿತಿನ್ 20 ಡೇಸ್ 1 ಮಂತ್ ಒಳಗಡೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬೇಕಂದ್ರೆ ಸಿಕ್ಕಲ್ಲ. ಸ್ವಲ್ಪ ಲಾಂಗ್ ಟರ್ಮ್ ಯೂಸ್ ಮಾಡಿ ನಾನು ರಿಸಲ್ಟ್ ನ ಇದ್ರ ತಿಳಿಸ್ಕೊಡ್ತೀನಿ ಲಿಪ್ ಬಾಮ್ದು. ಓಕೆ, ಸೊ ಇದರ ಪ್ರೈಸ್ ಬಂದು ಇದು ಸ್ವಲ್ಪ ಇಷ್ಟು ಚಿಕ್ಕದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಇದು 400 ರುಪೀಸು. ಸೊ ಇದು ನನಗೆ ಡಿಸ್ಕೌಂಟ್ ಹೋಗಿ 375 ರುಪೀಸ್ಗೇನೋ ಸಿಕ್ತು. ಜಾಸ್ತಿ ಏನು ಡಿಸ್ಕೌಂಟ್ ಸಿಕ್ಕಿಲ್ಲ ಇದರಲ್ಲಿ, 20 ರುಪೀಸ್ ಏನೋ ಡಿಸ್ಕೌಂಟ್ ಅಷ್ಟೇ. ಸೊ ಇದೊಂದು ಲಿಪ್ ಬಾಮ್. ದೆನ್ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಯಾವ ಹುಡುಗಿರ್ಗೆ ಇಷ್ಟ ಆಗಿರಲ್ಲ? ಆಲ್ಮೋಸ್ಟ್ 100% ಹುಡುಗಿರಲ್ಲಿ 70% ಹುಡುಗಿರಿಗೆ ಲಿಪ್ಸ್ಟಿಕ್ ಇಷ್ಟ ಇರುತ್ತೆ ಅಂತ ಅನ್ಕೊಳ್ತೀನಿ. ಬಿಕಾಸ್ ಆಸ್ ಎ ಗರ್ಲ್ ನನಗೆ ಅನ್ಸುತ್ತೆ 70% ಆ ಹುಡುಗಿರಿಗೆ ಲಿಪ್ಸ್ಟಿಕ್ ಇಷ್ಟ ಅಂತ. ಸೊ ಲಿಪ್ಸ್ಟಿಕ್ ಆರ್ಡರ್ ಮಾಡ್ಕೊಂಡಿದ್ದೆ. ಇದು LA18. ಇದೇ ಫಸ್ಟ್ ನಾನು LA ಬ್ರ್ಯಾಂಡ್ ಅವ್ರದ್ದು ಲಿಪ್ಸ್ಟಿಕ್ ನ ಟ್ರೈ ಮಾಡ್ತಿರೋದು. ಮೆಬಿಲಿನ್ ಯೂಸ್ ಮಾಡ್ತಿದ್ದೆ. ಸೊ ಅದು ಬಿಟ್ರೆ ಇನ್ನೊಂದು ಯಾವ್ದೋ ಬ್ರ್ಯಾಂಡ್ ಟ್ರೈ ಮಾಡಿದೆ ಅನ್ನಲ್ಲ, ಅದಂತೂ ವರ್ಸ್ಟ್. ಅದನ್ನ ಇನ್ನೊಂದ್ಸರಿ ಟ್ರೈ ಮಾಡಲ್ಲ. ಸೊ ಮೆಬಿಲಿನ್ ಅವ್ರದ್ದು ಚೆನ್ನಾಗಿದೆ. ಅದ್ ಬಿಟ್ರೆ ಈಗ LA ತಗೊಂಡಿದ್ದೀನಿ. LA ಒಂದು 2 ಡೇಸ್ ಇಂದ ಹಾಕ್ತಿದ್ದೀನಿ. ಇದರಲ್ಲಿ ಒಂದು ಕ್ರೇಜಿ ರೆಡ್ ಆರ್ಡರ್ ಮಾಡ್ಕೊಂಡೆ. ಈ ಡಾರ್ಕ್ ಲಿಪ್ಸ್ಟಿಕ್ ಏನಕ್ಕೆ ಆರ್ಡರ್ ಮಾಡಿದೆ ಅಂದ್ರೆ, ಯಾವತ್ತಾದ್ರೂ ಗ್ರ್ಯಾಂಡ್ ಆಗಿ ರೆಡಿ ಆದಾಗ ಬೇಕಾಗುತ್ತೆ. ಸೊ ಮತ್ತೆ ನಾನು ಏನ್ ಮಾಡ್ತೀನಿ, ಸಮಟೈಮ್ಸ್ 2 ಶೇಡ್ಸ್ ನ ಕಂಬೈನ್ ಮಾಡ್ತೀನಿ. ಒಂದು ಲೈಟ್ ಶೇಡ್, ಒಂದು ಡಾರ್ಕ್ ಶೇಡ್ ಎರಡನ್ನೂ ಕಂಬೈನ್ ಮಾಡಿ ಯೂಸ್ ಮಾಡ್ತೀನಿ. ಅದು ಕೂಡ ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ಬಂದು ಬ್ರೌನ್ ಜಿಂಜರ್ ಅಂದ್ರೆ ಆಲ್ಮೋಸ್ಟ್ ಬ್ರೌನ್ ಶೇಡ್ ಅಲ್ಲಿ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಈ ತರ ಇವತ್ತು ಹಚ್ಚಿದೀನಿ ನಾನು. ಸೊ ಇದು ಆಲ್ಮೋಸ್ಟ್ ನ್ಯಾಚುರಲ್ ಆಗಿರುತ್ತೆ. ಹಚ್ಚಿದ್ರು ಆಲ್ಮೋಸ್ಟ್ ಹಚ್ಚಿಲ್ಲ ಅನ್ನೋ ತರ, ಲಿಪ್ಸ್ಟಿಕ್ ಹಾಕಿಲ್ಲ ಅನ್ನೋ ತರನೇ ಕಾಣಿಸುತ್ತೆ. ನಂಗೆ ಆ ತರ ನ್ಯಾಚುರಲ್ ಲುಕ್ ಕೊಡೋ ಲಿಪ್ಸ್ಟಿಕ್ ಗಳಂದ್ರೆ ಇಷ್ಟ. ಸೊ ಅದಕ್ಕೆ ಇದೊಂದು ಆರ್ಡರ್ ಮಾಡ್ಕೊಂಡೆ. ನಿಮ್ಗೆ ಏನಾದ್ರು ಬೇಕಂದ್ರೆ ಇದು ಬ್ರೌನ್ ಜಿಂಜರ್, ಇದು ಕ್ರೇಜಿ ರೆಡ್. ಬ್ರೌನ್ ಜಿಂಜರ್ ಪರ್ಸನಲಿ ಚೆನ್ನಾಗಿದೆ, ಯಾಕಂದ್ರೆ ಹಚ್ಚಿದ್ರು ನ್ಯಾಚುರಲ್ ಲಿಪ್ಸ್ ತರ ಕಾಣಿಸುತ್ತೆ, ಲಿಪ್ಸ್ಟಿಕ್ ಹಾಕಿರೋ ತರ ಕಾಣಿಸಲ್ಲ. ಓಕೆ, ಅಂಡ್ ಇದೆಲ್ಲ ಬಂದು ಕಡಿಮೆ. ಇದ್ರ ಪ್ರೈಸ್ ಎಷ್ಟು? 100 ರುಪೀಸು. ಇದು 89.89ಗೆ ಸಿಕ್ತು. ಒಂದು ಲಿಪ್ಸ್ಟಿಕ್ 89.89. ಓಕೆ, ನೆಕ್ಸ್ಟ್ ಅಷ್ಟೇ ನಾನು ಬೈ ಮಾಡಿ ಅಂದ್ರೆ ಕಾಸು ಕೊಟ್ಟು ಬೈ ಮಾಡಿರೋದು. ಫ್ರೀ ಪ್ರಾಡಕ್ಟ್ಸ್ ಬಂದಿರೋದು ಏನಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇದೊಂದು ಸ್ವಿಸ್ ಬ್ಯೂಟಿ ಲಿಪ್ ಲೈನರು. ಇದು ಮೆರೂನ್ ಶೇಡ್ ತಗೊಂಡಿದ್ದೀನಿ, ಡಾರ್ಕ್ ಮೆರೂನ್ ಶೇಡ್. ಅದು ಕಂಬೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಲೈಟ್ ಲಿಪ್ಸ್ಟಿಕ್ ಕಲರ್ಗೆ ಇದನ್ನ ಕಂಬೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಅದ್ರ ಜೊತೆ ಒಂದು ಸ್ಟಿಕ್ಕರ್. ಇದೆರಡು ಆಫ್ಲೈನ್ ಅಲ್ಲಿ ತಗೊಂಡಿದ್ದು. ಇವತ್ತು ತಗೊಂಡ್ನಲ್ಲ, ಸರಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಜೊತೆ ತೋರ್ಸದ ಅಂತ ತೋರಿಸ್ದೆ. ಇನ್ನೊಂದು ಡಾಸ್ಲರ್ ಐಲೈನರ್ ತಗೊಂಡೆ, ಅದೆಲ್ಲಿಟ್ಟೆ ಅಂತ ಗೊತ್ತಿಲ್ಲ. ಸೊ ಇದು 3 ಆಫ್ಲೈನ್ ಬೈ ಮಾಡಿದ್ದು. ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದೇ ಒಂದು ನಾನು ಕಾಸು ಕೊಟ್ಟು ತಗೊಂಡಿರೋದು. ಕರ್ಮ, ಇಲ್ಲಿ ನೋಡಿ ಹಿಂಗಾಗಿದೆ. ಅದು ಬೆಳಿಗ್ಗೆ ನಾನು ಯೂಸ್ ಮಾಡಿಬಿಟ್ಟು ಲಾಕ್ ಮಾಡಿಲ್ಲ. ಲಾಕ್ ಮಾಡದೆ ಹಾಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಅದ್ರ ಮೇಲೆ ಕೈ ಇಟ್ಕೊಂಡು ಹಿಂಗಿದ್ನಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಪಂಪಾಗಿ ಫುಲ್ಲು ನೋಡಿ ಈ ಥರ ಆಗ್ಬಿಟ್ಟಿದೆ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟು ಮಾಯ್ಶ್ಚರೈಸರ್ ವೇಸ್ಟ್. ಅಯ್ಯೋ. ಓಕೆ, ಸೊ ಈ ಮಾಯ್ಶ್ಚರೈಸರ್ ಕೂಡ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಡ್ರೈ ಸ್ಕಿನ್ ಇದ್ರೆ, ಲೈಕ್ ಬಾಡಿ ಲೋಷನ್, ಸಾರಿ ಅವಾಗಿಂದ ಮಾಯ್ಶ್ಚರೈಸರ್ ಅಂತ ಹೇಳ್ತಿದ್ದೀನಿ, ಬಾಡಿ ಲೋಷನ್. ಈ ಬಾಡಿ ಲೋಷನ್ ಕೂಡ ತುಂಬಾ ಚೆನ್ನಾಗಿದೆ. ಡ್ರೈ ಸ್ಕಿನ್ ಇದ್ರೆ ಅಥವಾ ಕಾಂಬಿನೇಷನ್ ಸ್ಕಿನ್ ಇದ್ರೆ, ಆಯಿಲಿ ಸ್ಕಿನ್ ಇದ್ರೆ ಕೂಡ ನೀವು ಟ್ರೈ ಮಾಡ್ಬೋದು. ಆಯಿಲಿ ಸ್ಕಿನ್ ಅವ್ರಿಗೂ ಮಿನಿಮೈಸ್ಡ್ ಆಗಿರುತ್ತೆ. ಅಂಡ್ ಅಗೇನ್ ಡ್ರೈ ಸ್ಕಿನ್ ಅವ್ರಿಗೂ ಚೆನ್ನಾಗಿರುತ್ತೆ. ಸೊ ಪ್ಯಾರಾಚೂಟ್ ಅವ್ರದ್ದು ಇದು ಬಂದು 385, ಬಟ್ ಇದು ನನಗೆ ಆಲ್ಮೋಸ್ಟ್ 190 ರುಪೀಸ್ಗೆ ಅಷ್ಟೇ ಚಾರ್ಜ್ ಮಾಡಿರೋದವರು. 190 ರುಪೀಸ್ಗೆ ಸಿಕ್ತು ಆಫರಲ್ಲಿ. ಪರವಾಗಿಲ್ಲ. 400 ml 190 ರುಪೀಸ್ಗೆ ಆಫರಲ್ಲಿ ಅಂದ್ರೆ ವರ್ತ್ ಇದೆ. ಓಕೆ, ಇರಿ ಇದೆಲ್ಲ ಸ್ವಲ್ಪ ಮೆಸ್ಸಪ್ ಆಗಿರೋದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಇವಾಗ ಎಷ್ಟು ಪ್ರಾಡಕ್ಟ್ಸ್ ನಾನು ತೋರಿಸ್ದೆ ಅದೆಲ್ಲ ನಾನು
ಬೈ ಮಾಡಿದ್ದು. ಓಕೆನಾ? ಸೊ ಇದಿಷ್ಟು ಪ್ರಾಡಕ್ಟ್ಸ್ ನ ನೈಕಾದಲ್ಲಿ ಪಿಂಕ್ ಸೇಲ್ ಅಲ್ಲಿ ಬೈ ಮಾಡಿದ್ದಕ್ಕೆ ಒಂದಷ್ಟು ಪ್ರಾಡಕ್ಟ್ಸ್ ಫ್ರೀ ಬಂದಿದೆ. ಅದೇನಂತ ತೋರಿಸ್ತೀನಿ. ಸೊ ನನಗೆ ಫಸ್ಟ್ ಥಿಂಗ್ ಕೆಫೈನ್ ಅವರಿಂದ ಒಂದು ಸ್ಮಾಲ್ ಟ್ರಯಲ್ ಸೆಟ್ ಕೊಟ್ಟಿದ್ದಾರೆ. ಟ್ರಯಲ್ ಅಂದ್ರೆ ಒಂದು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅಂಡ್ ಇನ್ನೊಂದೇನೋ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತೀನಿ. ಫೇಸ್ ವಾಶ್ ಕೊಟ್ಟಿದ್ದಾರೆ ಅಂಡ್ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ ಅಂಡ್ ಮಾಯಿಶ್ಚರೈಸರ್. ಇದು 3 ಫ್ರೀ ಟ್ರಯಲ್ ಸೆಟ್ ಕೊಟ್ಟಿದ್ದಾರೆ. ಮಾರ್ನಿಂಗ್ ಸ್ಕಿನ್ ಕೇರ್ ಅಲ್ಲಿ ಯೂಸ್ ಮಾಡ್ತಾರಲ್ವಾ 3 ಸ್ಟೆಪ್ಸ್. ಸೊ ಆ ಸ್ಟೆಪ್ಸ್ ನ ಇವರು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿದ್ದಾರೆ. ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡಿ ಆರ್ಡರ್ ಮಾಡ್ಕೊಳ್ಳಿ ಅಂತ. ಇದು 3 ಫ್ರೀ ಬಂದಿದ್ದು ಕೆಫೈನ್ ಇಂದ. ಅಂಡ್ ನೆಕ್ಸ್ಟ್ ಕೆಫೈನ್ ಇಂದ ಮತ್ತೊಂದು ಅವಾಗ್ಲೇ ಹೇಳ್ದಂಗೆ ಸೀರಮ್ ಬಂದಿದೆ. ಪರವಾಗಿಲ್ಲ, ಈ ಸೀರಮ್ ನನಗೆ ಫ್ರೀ ಬಂದ ಮೇಲೆ ಹೋಗಿ ರಿವ್ಯೂಸ್ ಚೆಕ್ ಮಾಡಿದೆ. ಸೊ ಈ ಸೀರಮ್ದು ಆಕ್ಚುಲಿ ರಿಸಲ್ಟ್ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದು 625 ರುಪೀಸ್. ವರ್ತ್ ಆಫ್ 625 ರುಪೀಸ್ ನನಗೆ ಸೀರಮ್ ಫ್ರೀ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಾನು ಅವ್ರ ಪ್ರಾಡಕ್ಟ್ದು ಅಂಡರ್ ಐ ಕ್ರೀಮ್ ಮತ್ತೆ ಸೋಪು ಇದನ್ನ ಬೈ ಮಾಡಿದ್ನಲ್ಲ, ಸೊ ಅದಕ್ಕೆ ಅವ್ರ ಕಡೆಯಿಂದ ಇದು ಒಂದು ಸೀರಮ್ ಫ್ರೀ ಕೊಟ್ಟಿದ್ದಾರೆ. ಈ ಟ್ರಯಲ್ ಸೆಟ್ ಬಂದು ಮೇ ಬಿ ನಾನು ಒಂದು ಅಷ್ಟು ಅಮೌಂಟ್ಗೆ ಆರ್ಡರ್ ಮಾಡಿದ್ನಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಆವಾಗ ನೈಕಾ ಕಡೆಯಿಂದ ಒಂದಷ್ಟು ಸ್ಕಿನ್ ಕೇರ್ ನ ಪ್ರಾಡಕ್ಟ್ ನ ಡಿಸ್ಪ್ಲೇ ಮಾಡ್ತಾರೆ. ನಮಗ್ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಬೋದು. ಆ ಸೆಲೆಕ್ಟ್ ಮಾಡೋದ್ರಲ್ಲಿ ಮೇ ಬಿ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಕರೆಕ್ಟ್, ಕೆಫೈನ್ ಇಂದ ಇದನ್ನ ಫ್ರೀ ಕೊಟ್ಟಿದ್ದಾರೆ. ನೈಕಾ ಪ್ರಾಡಕ್ಟ್ಸ್ ಅಲ್ಲಿ ಒಂದಷ್ಟು ಫ್ರೀ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಅಂತ ಕೊಡ್ತಾರೆ ಒಂದಷ್ಟು ಆರ್ಡರ್ ಅಮೌಂಟ್ ಆದ್ಮೇಲೆ. ಆವಾಗ ನಾನು ಸೀರಮ್ ಸೆಲೆಕ್ಟ್ ಮಾಡಿದ್ದೆ. ಸೀರಮ್ ಆಕ್ಚುಲಿ ಇಟ್ಸ್ ವೆರಿ ನೈಸ್. ಯಾಕಂದ್ರೆ ಕನ್ಸಿಸ್ಟೆನ್ಸಿ ನೋಡಿನೇ ನಾನು ಕಳ್ದೋದೆ. ಟೈಟ್ ಇದೆ ರೀ. ಕನ್ಸಿಸ್ಟೆನ್ಸಿ ನೋಡಿನೇ ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ನಾನು ಟ್ರೈ ಮಾಡಿದೆ 2 days. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕನ್ಸಿಸ್ಟೆನ್ಸಿ ಬಂದು ಕೈಂಡ್ ಆಫ್ ಮಿಲ್ಕ್ ಕನ್ಸಿಸ್ಟೆನ್ಸಿ, ಜಲ್ಲಿ ಕನ್ಸಿಸ್ಟೆನ್ಸಿ ಇದೆ. ಅಂಡ್ ಸ್ಕಿನ್ಗೆ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈ ಸೀರಮ್. ಇದು ಗ್ರೀನ್ ಟೀ ಫೇಸ್ ಸೀರಮ್ ಅಂತ, ಡಿಟಾಕ್ಸ್ ಸೀರಮ್ ಕೈಂಡ್ ಆಫ್. ಅಂದ್ರೆ ಇದನ್ನ ನೀವು ವೀಕ್ಲಿ 2 times ಅಥವಾ 3 times ಅಪ್ಲೈ ಮಾಡ್ಕೊಳ್ಬಹುದು ನಿಮ್ ಸ್ಕಿನ್ ಡಿಟಾಕ್ಸ್ ಮಾಡೋದಕ್ಕೆ. ಡಿಟಾಕ್ಸ್ ಅಂದ್ರೆ ಏನು? ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ಚೆನ್ನಾಗಿ ಗ್ಲೋ ಕೊಡೋದಕ್ಕೆ ಈ ಸೀರಮ್ ನ ಯೂಸ್ ಮಾಡಬಹುದು. ಗ್ರೀನ್ ಟೀ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಇದು ಫ್ರೀ ಬಂದಿದೆ. ಸೊ ನಾನು ಇದನ್ನ ಕಂಪ್ಲೀಟ್ ಆಗಿ ಟ್ರೈ ಮಾಡಿ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಚೆನ್ನಾಗಿ ವರ್ಕ್ ಆಗುತ್ತಾ ಅಂತ ನೋಡ್ಕೊಂಡು ನಿಮ್ಗೆ ಸೀರಮ್ ಕಲೆಕ್ಷನ್ ವಿಡಿಯೋ ಮಾಡ್ತೀನಲ್ಲ, ಆವಾಗ ಇದ್ರ ರಿಸಲ್ಟ್ ನ ತಿಳಿಸ್ಕೊಡ್ತೀನಿ. ಓಕೆ, ಅಲ್ಲಿ ತನಕ ವೇಟ್ ಮಾಡ್ಬೇಕು. ನೆಕ್ಸ್ಟ್ ಮತ್ತೆ ಏನ್ ಫ್ರೀ ಬಂತು ಅಂದ್ರೆ ಡಾಟ್ ಅಂಡ್ ಕೀ ಮಾಯಿಶ್ಚರೈಸರ್. ನಂಗಂದ್ರೆ ತುಂಬಾ ಇಷ್ಟ ಆಯ್ತು. 2 ದಿನಕ್ಕೇನೆ ಇದು ಅಷ್ಟು ಇಷ್ಟ ಆಗಿದೆ ನಂಗೆ. ಯಾಕಂದ್ರೆ ಇದ್ರ ಕನ್ಸಿಸ್ಟೆನ್ಸಿ ಅಂತೂ ಸಖತ್ತಾಗಿದೆ. ನಾನು ಪಾಯಿಂಟ್ಸ್ ಸ್ಪೂನ್ ಬಿದ್ದೋಯ್ತು. ಇದಕ್ಕೊಂದು ಸ್ಪೂನ್ ಕೊಟ್ಟಿದ್ದಾರೆ ಮಾಯಿಶ್ಚರೈಸರ್ ಎತ್ಕೊಂಡು ಹಾಕೋದಿಕ್ಕೆ. 1 ನಿಮಿಷ ಅಂತ ತಗೊಳ್ತೀನಿ. ಡಾಟ್ ಅಂಡ್ ಕೀ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಏನಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಅವ್ರ ಪ್ಯಾಕೇಜ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಲೈಕ್ ಕ್ಯೂಟ್ ಲೈಕ್ ಡಬ್ಬಗಳು ನಮ್ಮ ಭಾಷೆಯಲ್ಲಿ. ಸೊ ಕ್ಯೂಟ್ ಬಾಕ್ಸ್ ಇರುತ್ತೆ ಅವ್ರದ್ದು. ಕ್ರೀಮ್ಗಳೇ ಆಗ್ಲಿ ಏನೇ ಆಗ್ಲಿ ಅವ್ರದ್ದು ಪ್ಯಾಕೇಜ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಮಾಡಿರ್ತಾರೆ. ಅಂಡ್ ಈ ಬಾಕ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಮಾಯಿಶ್ಚರೈಸರ್, ಈ ಬಾಕ್ಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿದೆ ಮಾಯಿಶ್ಚರೈಸರ್. ಕನ್ಸಿಸ್ಟೆನ್ಸಿ ಆಗ್ಲಿ ಏನೇ ಆಗ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಜಸ್ಟ್ ಲೈಕ್ ವಾಟ್ರಿ ತರ ಇದೆ. ಈ ಸೂಪರ್ ಲೈಟ್ ಮಾಯಿಶ್ಚರೈಸರ್ ಬರುತ್ತಲ್ಲ ಪಾಯಿಂಟ್ಸ್ ಅಲ್ಲಿ, ಸೇಮ್ ಅದೇ ತರ ಇದೆ. ಎಲ್ಲ ಸ್ಕಿನ್ ಟೈಪ್ಸ್ಗೂ ಯೂಸ್ ಮಾಡ್ಬೋದು ಈ ಮಾಯಿಶ್ಚರೈಸರು. ನಾನು ಬೇಕಾದ್ರೆ ಇನ್ನ ಲಾಂಗ್ ಟರ್ಮ್ ಯೂಸ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ ಯಾವ ತರ ಇತ್ತು, ಯಾವ ತರ ವರ್ಕ್ ಆಯ್ತು ಅಂತ. ಈ ಮಾಯಿಶ್ಚರೈಸರ್ ಒಂದು ಫ್ರೀ ಕೊಟ್ಟಿದ್ದಾರೆ. ಸೊ ಇದೆಷ್ಟು ml? ಅರೌಂಡ್ 25 ml. 40 ml ಸೀರಮ್ ಫ್ರೀ ಅಂಡ್ ಇದು 25 ml ಮಾಯಿಶ್ಚರೈಸರ್ ಫ್ರೀ. ಓಕೆ, ಫ್ರೀ ಪ್ರಾಡಕ್ಟ್ಸ್ ಬಂದು ಮಿನಿಮಲಿಸ್ಟ್ ಇಂದ ಸನ್ಸ್ಕ್ರೀನ್. ಓಕೆ, ಇದು 50 ಗ್ರಾಮ್ ಸನ್ಸ್ಕ್ರೀನ್. ಇದನ್ನು ಕೂಡ ಫ್ರೀ ಕೊಟ್ಟಿದ್ದಾರೆ. ಟ್ರೈ ಮಾಡಿದೆ 1 ದಿನ, ಚೆನ್ನಾಗಿದೆ, ಏನು ಅಲರ್ಜಿ ಆಗಿಲ್ಲ. ಇನ್ನೊಂದಿತ್ತು ಆ ಮಿನಿಮಲಿಸ್ಟ್ ಅವ್ರದ್ದೆ, ಅದನ್ನ ಹಾಕ್ದಾಗ ನನ್ನ ಸ್ಕಿನ್ಗೆ ಅಲರ್ಜಿ ಆಗ್ಬಿಟ್ಟಿತ್ತು. ಸ್ಮೆಲ್ ಏನಿಲ್ಲ. ಓಕೆ, ಸೊ ಇದೊಂದು ಫ್ರೀ ಕೊಟ್ಟಿದ್ದಾರೆ ಮಿನಿಮಲಿಸ್ಟ್ ಇಂದ ಸನ್ಸ್ಕ್ರೀನು. ನೆಕ್ಸ್ಟ್ ಚಿಕ್ಕ ಬಾಟಲ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದು ಅಕ್ವಾಲಾಜಿಕಾ ಸನ್ಸ್ಕ್ರೀನ್ ಯೂಸ್ ಮಾಡಿದ್ನಲ್ಲ, ಆರ್ಡರ್ ಮಾಡಿದ್ನಲ್ಲ ಅವ್ರ ಕಡೆಯಿಂದ ಇದೊಂದು ಪುಟಾಣಿ ಸನ್ಸ್ಕ್ರೀನ್ ಫ್ರೀ ಕೊಟ್ಟಿದ್ದಾರೆ. ಓಕೆ,
ಅಂಡ್ ಇದು ಬಂದು ವಾವ್ ಶಾಂಪು ಬಾಟ್ಲು ಅಷ್ಟು ದೊಡ್ಡದು ಆರ್ಡರ್ ಮಾಡಿದ್ದೀನಿ. ಅವ್ರು ಫ್ರೀ ಕೊಟ್ಟಿರೋದೇನು ಗೊತ್ತಾ, ಇದೊಂದು ಪುಟಾಣಿ ಸಿ ಬಟರ್, ಬಾಡಿ ಬಟರ್. ಓಕೆನಾ, ನೆಕ್ಸ್ಟ್ ಏನಿಲ್ಲ ಅಷ್ಟೇ. ಇದೊಂದು ಐಲೈನರ್ ಅವಾಗಲೇ ತಪ್ಪಿಸ್ಕೊಂಡಿತ್ತು, ಇವಾಗ ಸಿಕ್ತು. ಇದೊಂದು ಬೆಳಗ್ಗೆ ಬೈ ಮಾಡಿದ್ದು ಆಫ್ಲೈನ್ ಅಲ್ಲಿ. ಓಕೆ, ಸೊ ಇದು ನನ್ನ ಸ್ಕಿನ್ ಕೇರ್ ಕಲೆಕ್ಷನ್ ಆಗಿತ್ತು. ಇದಿಷ್ಟು ಕೂಡ ನಾನು ಏನು ಬೇಗ ಖಾಲಿ ಮಾಡಲ್ಲ. ಸೊ ನನಗೆ ವರ್ಷದಲ್ಲಿ ಒಂದು 2 times ಈ ತರ ಒಂದೇ ಟೈಮ್ ಬಲ್ಕ್ ಆಗಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ, ವಿಚ್ ಕಮ್ಸ್ 5 to 6 months ಈ ತರದಲ್ಲಿ ಬಂದ್ಬಿಡುತ್ತೆ. ಸೊ ಇವಾಗ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಪ್ರೈಸ್ ಹೇಳಿದೆ ಅಲ್ವಾ, ಎಷ್ಟಾಗಿರ್ಬೋದು ಆರ್ಡರ್ ಅಮೌಂಟ್ ಎಷ್ಟಾಗಿರ್ಬೋದು ಆರ್ಡರ್ ಅಮೌಂಟ್, ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ, ಅಂದಾಜಾಗಿ ಗೆಸ್ ಮಾಡಿ. ಓಕೆ, ಅಂಡ್ ನೆಕ್ಸ್ಟ್ ಏನ್ ಹೇಳೋದು, ಸೊ ನಾನು ಯಾವಾಗ್ಲೂ ಹೇಳ್ತೀನಿ, ನೈಕಾ ಆಕ್ಚುಲಿ ಚೆನ್ನಾಗಿ ಇರುತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಡೆಲಿವರಿ ಮಾಡೋದಕ್ಕೆ. ಈ ಸರಿ ನಂಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದು ನೈಕಾ ಪಿಂಕ್ ಸ್ಕೇಲ್ ಅಲ್ಲಿ. ಆಲ್ಮೋಸ್ಟ್ 17th ತನಕ ಅಂದ್ರೆ 2 days ಅಲ್ಲೇ ಡೆಲಿವರಿ ಮಾಡ್ತೀನಿ ಅಂತ ಅವ್ರು ಬರ್ದಿದ್ರು. ಓಕೆನಾ, ಅದಾದ್ಮೇಲೆ ನಾನು 1 week ತನಕ ಫಾಲೋ ಅಪ್ ಮಾಡಿದ್ದೀನಿ, ನಾನೇ ಕಾಲ್ ಮಾಡಿ ಎಲ್ಲಿದೆ ಸರ್ ಡೆಲಿವರಿ ಮಾಡಿ ನನ್ಗೆ ಬೇಕು ಅಂತ. ಯಾಕಂದ್ರೆ ನಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗಿತ್ತು, ಏನು ಹಚ್ಚಕ್ಕೆ ಎರಡು ಪ್ರಾಡಕ್ಟ್ಸ್ ಅಷ್ಟೇ ಉಳಿದಿರ್ತಿತ್ತು, ಏನು ಇರ್ಲಿಲ್ಲ. ಸೊ ಡೆಲಿವರಿ ಮಾಡಿ 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 ಅಂತ ಕೇಳ್ಕೊಂಡೆ. ಆಮೇಲೆ ಅದು ಕಸ್ಟಮರ್ ಕೇರ್ ಅಲ್ಲಿ ಮಾತಾಡಿ ಅದು ಏನೋ ಇನ್ ಟ್ರಾನ್ಸಿಸ್ಟ್ ಇದೆ ಏನೋ ಎಲ್ಲೋ ಇದೆ ಅಂತ ಹೇಳಿ ಅದು ಕೊನೆಗೂ ಡೆಲಿವರಿ ಆಗಿಲ್ಲ ಫಸ್ಟ್ ಆರ್ಡ್ರು. ಸೊ 17th ಅದನ್ನ ಕ್ಯಾನ್ಸಲ್ ಮಾಡಿ ಆ ಅಮೌಂಟ್ ನ ರೀಫಂಡ್ ಮಾಡಿದ್ರು. ಸೊ ನೆಕ್ಸ್ಟ್ ಆನ್ 17th ನೈಟ್ ಪಿಂಕ್ ಸೇಲ್ ಅವತ್ತು ಕೂಡ ಕಂಟಿನ್ಯೂ ಆಗಿತ್ತು, ಸರಿ ಅಂತ ಹೇಳಿ ಅವತ್ತು ಆರ್ಡರ್ ಮಾಡಿದೆ. ಸೊ ಅವತ್ತು ಆರ್ಡರ್ ಮಾಡಿದ್ದು ಅಷ್ಟೇ, ಯಾವಾಗ 17th ಆರ್ಡರ್ ಮಾಡಿದ್ದಕ್ಕೆ ನನಗೆ ಎಲ್ಲಾ ಪ್ರಾಡಕ್ಟ್ಸ್ ಕಂಪ್ಲೀಟ್ ಆಗಿ ಡೆಲಿವರಿ ಆಗಿದೆ ಅಂತಂದ್ರೆ 25th. ಇದು 27th ನಾನು ವಿಡಿಯೋ ಮಾಡ್ತಿರೋದು, 25th ನನಗೆ ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ ಡೆಲಿವರಿ ಆಗಿರೋದು. 2 ಪ್ರಾಡಕ್ಟ್ಸ್ ಅಷ್ಟೇ 1 week ಮೇಲೆ ತಗೊಂಡಿದ್ದಾರೆ. ಸೊ ನನ್ನ ಈ ಸರಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಡೆಲಿವರಿ ಮಾಡೋದಕ್ಕೆ ಇದೊಂದು ಪಾಯಿಂಟ್ ಬಿಟ್ಟು ನಾನು ನೈಕಾದಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಬೈ ಮಾಡೋದಕ್ಕೆ ಪರ್ಸನಲಿ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ನೈಕಾ ಆಪ್ ಬಂದು ಸರ್ಟಿಫೈಡ್ ಆಪ್ ಸ್ಕಿನ್ ಕೇರ್ ಇದೆಲ್ಲ ಪ್ರಾಡಕ್ಟ್ಸ್ಗೆ, ಅಂದ್ರೆ ಯಾವ್ದು ಕೂಡ ನಿಮ್ಗೆ ಫೇಕ್ ಆಗಿ ಸಿಗಲ್ಲ. ಏನಾದ್ರೂ ಆಫರ್ ಅಲ್ಲಿ ಕಡಿಮೆ ಸಿಕ್ತು ಅಂದ್ರೆ ಮೇ ಬಿ ಅವ್ರ ಸ್ಕೀಮ್ ಹೇಗಿರುತ್ತೆ, ಅವ್ರ ಕಂಪನಿಯವ್ರು ಅವ್ರಿಗೆ ಹಿಂಗ್ ಪೇ ಮಾಡ್ತಾರೆ, ಮೇ ಬಿ ಅದರಲ್ಲಿ ನಮ್ಗೆ ಫ್ರೀ ಐಟಮ್ ಸಿಗ್ಬೋದು, ಮತ್ತೆ ಕಡಿಮೆಗೆ ಸಿಗ್ಬೋದು ಆಫರ್ ಅಲ್ಲಿ. ಅದು ಬಿಟ್ರೆ ಅದೆಲ್ಲ ಒರಿಜಿನಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಅಂಡ್ ಬಂಡಲ್ ಆಗಿ ನೀವು ಬೈ ಮಾಡಿದಾಗ ನೈಕಾ ಸೈಡ್ ಇಂದನೂ ಕೂಡ ನಿಮ್ಗೊಂದಷ್ಟು ಫ್ರೀ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಕೂಪನ್ ಈ ತರ ಎಲ್ಲ ಸಿಗುತ್ತೆ. ಅದಕ್ಕೆ ನಂಗೆ ತುಂಬಾ ಇಷ್ಟ, ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ. ಸೊ ನೈಕಾ ಆಪ್ ಅಲ್ಲಿ ಆರ್ಡರ್ ಮಾಡೋದ್ರಿಂದ ಮತ್ತೆ ಎಕ್ಸ್ಟ್ರಾ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಫ್ರೀ ಬರುತ್ತೆ. ಟ್ರೈ ಮಾಡ್ಬೋದಲ್ವಾ ಹೊಸ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಫ್ರೀ ಬಂದಾಗ. ಸೊ ಇದಷ್ಟೇ. ಸೊ ನೈಕಾ ಚೆನ್ನಾಗಿರುತ್ತೆ, ನನ್ಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ. ಬಟ್ ಹಂಗಂತ ನಾನು ಅದ್ರಲ್ಲಿ ಆರ್ಡರ್ ಮಾಡೋದು ನಿಲ್ಸಲ್ಲ, ಬೇಕಾದಾಗ ಅದೇ ಆಪ್ ಅಲ್ಲಿ ಆರ್ಡರ್ ಮಾಡ್ತೀನಿ, ಯಾಕೆಂದ್ರೆ ನನಗೆ ಪರ್ಸನಲಿ ಇಷ್ಟ ನೈಕಾ ಆಪ್. ಓಕೆ, ದೆನ್ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ನೋ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಯಾಕಂದ್ರೆ ಪ್ರಾಡಕ್ಟ್ಸ್ ಜಾಸ್ತಿ ಇತ್ತು, ಎಲ್ಲಾನು ಹೇಳೋಷ್ಟ್ರೊಳಗೆ ಟೈಮ್ ಆಯ್ತು. ಹೇಳ್ದಂಗೆ ನಿಮ್ಗೆ ಯಾರಿಗಾದ್ರೂ ಇದ್ರಲ್ಲಿ ಯಾವ್ದಾದ್ರು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಬೈ ಮಾಡ್ಬೇಕಂದ್ರೆ ಲಿಂಕ್ ನಾನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಇಂದ ತಗೊಂಡು ಹಾಕಿರ್ತೀನಿ. ಅದನ್ನ ಬೇಕಾದ್ರೆ ನೀವು ನೈಕಾದಲ್ಲಿ ಹೋಗಿ ಸರ್ಚ್ ಮಾಡಿ ತಗೊಳ್ಳಿ, ಇಲ್ಲ ಲಿಂಕ್ ಥ್ರೂ ಹೋಗಿ ಸೇಮ್ ಪ್ರಾಡಕ್ಟ್ ನ ಬೈ ಮಾಡ್ಬೋದು. ನೈಕಾದಲ್ಲಿ ಲಿಂಕ್ ಶೇರ್ ಮಾಡಕ್ ಆಗಲ್ಲ, ನಾನು ಲಾಸ್ಟ್ ಟೈಮೇ ಟ್ರೈ ಮಾಡಿದೆ. ಅಂಡ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಕೇಳಬೇಕು ಅಂದ್ರೆ ಸ್ಕಿನ್ ಕೇರ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಯು ಕ್ಯಾನ್ ಕಮೆಂಟ್. ನೆಕ್ಸ್ಟ್ ನನ್ನ ಚಾನಲ್ನ ನೋಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ಹೋಗ್ತಿದ್ದೀರಾ ಅಂದ್ರೆ ಮೇ ಬಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ತಿಳ್ಕೊಬೇಕಾಗುತ್ತೆ. ಸೊ ಆ ಥರ ಏನು ಇಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗ್ತೀನಿ. ಸೊ ನಿಮ್ಗೆ ಏನಾದ್ರೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸಿಗೆ ವಿಡಿಯೋಸ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ, ನಾನು ಮಾಡೇ ಮಾಡ್ತೀನಿ ವಿಡಿಯೋಸ್. ಅದ್ರ ಬಗ್ಗೆ ಸ್ವಲ್ಪ ಲೇಟ್ ಆಗ್ಬೋದು. ಓಕೆನಾ? ಸೊ ಇದಿಷ್ಟೇ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಸಿಗದ. ಎಲ್ಲರೂ ಹುಷಾರಾಗಿರಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲ ನಗ್ನಗ್ತಾ ಇರಿ. ಸೊ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.